ಆಗ್ತಾನೆ ಬಾ ಅಂತ ಕರ್ಕೊಂಡ್ಬಂದ್ಬಿಟ್ಟೆ ಅಂತ ಹೆಂಡತಿ ಎಣ್ಣೆ ಕೊಡ್ಸ್ಕೊಳಕ್ ಅವನು ಸುದೀಪ್ ಬಂದ್ಬಿಟ್ಟು ಮನೇಲಿ ಹಾಳು ಮಾಡ್ದ. ನಂಬಿಲ್ಲ ನಂದಿದ್ದು ಅಣ್ಣಂಗೆ ಗೊತ್ತಾಗ್ಬಿಟ್ಟದೆ ಅವನು ಸುಳ್ಳು ಹೇಳ್ತಾವನೆ. ಸುಳ್ಳು ಹೇಳ್ತಾವನೆಲ್ಲ ಅವ್ನು ವಿಡಿಯೋ ಮಾಡ್ತಾವನು. ಅದಕ್ಕೆ ಹೇಳಿದ್ದು ನಾನು ಏನೇ ಹೇಳ್ಬಿಡ ಸ್ಲೋ ಮೋಷನ್ ಆಗಿ ಇವಾಗ ಏನಂತಾರೆ ಮೌನ ಸಮ್ಮತಿ ಲಕ್ಷಣ ಒಂದು ಬೇಡಕ್ಕೆ ಹಿಂದೆಗಡೆ ಟುಡು ಡುಡು ಈಗ ಬ್ರೋ ಹಿಂಗೆ ಒಂದು ಫ್ರೇಸ್ ಬಾ ಈ ಕಡೆಯಿಂದ ಮೌನ ಸಮ್ಮತಿ ಲಕ್ಷಣ ಮತ್ತೆ ಹಿಂಗೆ ಬರ್ಬೇಕು ಇವಿಂದ ಆಚ್ಕ ಹಂಗೆ ಎಡಿಟ್ ಮಾಡೋಣ. ಆಮೇಲೆ ಲಾಸ್ಟಾಗ ಅವ್ರ ಅಮ್ಮನ ರಾವಣ ಅಂತ ಹಾಕ್ಬಿಡೋದು. ಅಲ್ಲಿಂದ ರೇ ಕಬಾಡೇ ಕಬಾಡೇ ಸೂತ್ರ ಲೂಂಜ ಅಂತ ಬಾಬಾರೇ ಯಾಕೆ ಓಡಾಡ್ತಾ ಇದೆಯಾ ಅಂತ ಮಾತಂದಲ್ಲ ಆನಂದದಲ್ಲಿ ತುಂಬ ಅರಿತಿದೆ. ಮಾಮಡ ಏನಿಲ್ಲ ಅವ್ನು ನಿನ್ನ ಕಿಚ್ಚ ಸುದೀಪ್ ಅನ್ನಲ್ಲ ಅದು ಬೇಕಾಗಿತ್ತು ಅದಕ್ಕೋಸ್ಕರ. ಏನು ಅದೆಲ್ಲ ಮಾಮಡ ಆಮೇಲೆ ಹೀಗೆ ಅಂದಿಲ್ಲ ಅಂದ್ರೆ ಫೀಲಿಂಗು ಸುದೀಪ್ ಮಾಡ್ಬೇಡ ಟ್ರೋಲ್ ಆಗುತ್ತೆ ಆಮೇಲೆ. ಏನೋ ನಮ್ಮ ನಾನೇನು ಅಷ್ಟೊಂದು ಕಣ್ಣಮ್ಮಾಗಿರೋ ರೆಡಿಯಲ್ಲೇ ಇದ್ದಿತ್ತು. ಕಮೆಂಟ್ ಆಗ್ಬೋದು ಆಮೇಲೆ ಏನಂದ ಸ್ಟಾರ್ಟಿಂಗ್ ಬಂದು ಕಮೆಂಟ್ ಅಲ್ಲ ಅವನೇನಂದ ಸ್ಟಾರ್ಟಿಂಗ್ ಬಂದು ನೋಡ್ತಾ ಇದ್ದ ಯಾವ ಹಂಗೆ ನೋಡ್ತಾ ಇದ್ಯಾ ಅಂತ ಅಣ್ಣ ಅಂತ ನಾನು 2 ನಿಮಿಷ ನಿಂತ್ಕೊಳ್ಳೋದು ಗೊತ್ತಾಗ್ತೀನಿ ಅದು. ಮುಂದೇರ ವಿಡಿಯೋಗಳು ಮಾಡಬೇಡ ಬರೋ ನಮ್ಮ ಅಮ್ಮನ ಬಾಬಾರಯ್ಯ ಭಾಳ ಬೇಡ ಖುಷಿ ನಿಂಕಿನ್ ಏನು ಅಭಿಮಾನಿ ಅಣ್ಣ ಅಂತ ಕೈ ಹಿಡ್ದಾರಪ್ಪ, ಅದಕ್ಕೆ ಮತ್ತೆ ಹಿಡಿತೇನ ಅಂತ ಮಾಡಿದೆ. ಏನಾದರೂ ಒಂದು ಕಂಟೆಂಟ್ ಸಿಗಲಿ ನಮಗೆ, ಯಾವುದಾದ್ರೂ ಒಂದು ರೀಚ್ ಆಗುತ್ತೆ ನಾವು ವಿಡಿಯೋ ನಿಮ್ಮಿಂದ ಅಲ್ಲ ಬೇರೆ ಥರ ಅದು ಬಿಡಲೇ ಇತ್ತು ಯಾವುದೇ ಇದ್ದೆ ಸುಮ್ಮನೆ ಅವಳಿ ಇರ್ತೀಯಲ್ಲ. ಹೇಗೆ ಗುರು? ಹಾಂ Hi guys, welcome back to my another new vlog guys. ಬನ್ನಿ ಈ ಬ್ಲಾಗಿನ ವಿಶೇಷ ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಹಂಗೆ ಇಲ್ಲಿ ಓದ್ತಾ ಇಲ್ಲಿ ಕಾರ್ ಸ್ವಲ್ಪ ವಾಷಿಂಗ್ ಮಾಡೋದಾಗಿತ್ತು, ಗಲೀಜಾಗಿತ್ತು, ಇಳಿಸಿದ್ದೀರಿ. ವಾಷಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು. ದೇವಸ್ಥಾನ ಮೇಲೆ ಪೂಜೆ ಮಾಡಿಸ್ಬೇಕು ಮೇಲೆಗಡೆ, ಅದಕ್ಕೋಸ್ಕರ ವಾಷಿಂಗ್ ಮಾಡಿಸ್ತಾ ಇದ್ದೀರಿ. ನೋಡಿ ಬಾಯ್ಸ್ ಎಲ್ಲ ಇಲ್ಲಿ ವೇಟಿಂಗ್ ಮಾಡ್ತಾವ್ರೆ. ನೋಡಿ ನಮ್ಮ ಕಿಚ್ಚ ಸುದೀಪ್ ಅವ್ರು ಇವರು. ಕಿಚ್ಚ ಸುದೀಪ್ ಅವ್ರು ನೋಡಿ ಹೆಂಗೆ ಕೂತಿದ್ದಾರೆ ಗಾಯ್ಸ್. ಆದ್ರೆ ಏನಂದ್ರೆ DK ಶಿವಕುಮಾರ್ ಕಾಸ್ಟ್ಯೂಮ್ ಹಾಕೊಂಡು ಕಿಚ್ಚ ಸುದೀಪ್ ಅಂದ್ಬಿಟ್ಟ ಒಬ್ಬ ಅದೇ ಫೀಲಿಂಗಲ್ಲಿ ಇದ್ದಾನೆ ಅವನು. ಹೆಂಗರು ನಿನ್ನ ಅಭಿಪ್ರಾಯಗಳು? ಏನಿಲ್ಲ ಇಲ್ಲ ಈ ಕಡೆ ತಿರ್ಕೊಂಡು ಈ ಕಡೆ ಸೇಮ್ DK ಶಿವಕುಮಾರ್ ಇದ್ದಂಗೆ ಇದೆಯಾ ಗುರು? ಪಿಕ್ಸ್ ಎಲ್ಲ ಸೇಮ್ ಹಂಗೆ ಹಾಕಿದ್ಯಾ ನೋಡು. ರಾಜಕೀಯ ವ್ಯಕ್ತಿತ್ವನೇ ಪಿಕ್ಸ್ ಹಾಕಿದ್ಯಾ ಗುರು ನೀನು? ನೆಕ್ಸ್ಟ್ ಜನ ಎಲೆಕ್ಷನ್ ಇಲ್ಲ ಪ್ಲಾನ್ಸ್ ಇದೆಯಾ? ಹೇಳಮ್ಮ ಪವನ್, ನೆಕ್ಸ್ಟ್ ಬಿಡ ಸರ್ ನಿಂತ್ರೆ ಗೆಲ್ಲಲ್ಲ ಅಂತಾನೆ ಅವನು. ಏನಯ್ಯ ಅವ್ನು ಗೆಲ್ಲಲ್ಲ ಅಂತ ಅವನು. ತಿಕ್ಕವ್ರಿ ನಾನು ಗೆದ್ಬಿಡ್ತೀನಿ ಅಂತ ಏನು ಅವ್ರು ಸಾಮಾನ್ಯವಾದವ್ರು ಅವರು. ನೋಡಿ ನೆಕ್ಸ್ಟ್ ಬಿಡಾಲ್ಸೂರು ಯಾರು ನೋಡ್ತಾ ಇದ್ದೆ, ನಮ್ಮ ಚೇತನ್ ಅವರು ಎಲೆಕ್ಷನ್ ನಿಲ್ಲಬೇಕು ಅಂತ ಕಮೆಂಟ್ ಹಾಕಿ ದಯವಿಟ್ಟು ಬಿಡಾಲ್ಸೂರು ಬಾಯ್ಸ್ ಎಲ್ಲ ಕಮೆಂಟ್ ಹಾಕ್ಬೇಕು ಅನ್ನೋ ವಿನಂತಿ. ರಜಾಲ್ ಅಂತ ಕಮೆಂಟ್ ಹಾಕಿ, ಹೆಂಗರು ರಜಾಲ್ DK ಅಂತ ಹಾಕಿ. ಏನಮ್ಮ ಪವನ್ ಏನಂತ ಹಾಕ್ಸೋಣ ಕಮೆಂಟ್? ರಜಾಲ್ DK ಇಲ್ಲ ಕಿಚ್ಚ ಸುದೀಪ್ ರಜಾಲ್ ಅಂತ ಹಾಕ್ಸೋಣ? ಹಾಂ
ಎರಡು ಎರಡು ತಗೊಂಡ್ರೆ ಹೆಂಗೆ ಅವರಿಬ್ರು ಹೊಂದಾಣಿಕೆಗೆ ಅವರೇ ಹಾ. ಟಿಕೆಟ್ ಉಳ್ಕೊಂಡವ್ರು ಇವರು ಹೊಂದಾಣಿಕೆಗೆ ಅವರೇ ಎರಡು ಥರನು. ಹ್ಞೂ ಏನಯ್ಯ ಅವ್ರಿಬ್ರು ಹೊಂದಾಣಿಕೆ ಆಗೋರೆ ನೀನು ಅವ್ರಿಬ್ರು ಇದ್ದಂಗೆ ಇದೆಯಾ ಅಂತ ಅವನೇ ಪವನು. ಇಷ್ಟರಲ್ಲಿ ಅದು ಎಷ್ಟೊತ್ತಿನ ಒಂದ್ಸರಿ ನಡಿ ನಡಿ ಇವಾಗ ಇಲ್ಲೂ ಫೋನ್ ಹಾಕ್ಕೊಡ್ಬೇಕಲ್ಲಿ. काचेला लगे सर फोन कर ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಕಾರ್ ಒಳಗಡೆ ಕುತ್ಕೊಂಡು ಬಂದಿದ್ದೀನಿ. ಇಷ್ಟು ವರ್ಷಕ್ಕೆ ಗಾಯ್ಸ್ ಇವಾಗ ಫಸ್ಟ್ ಟೈಮ್ ನಮ್ಗೆ ಕಾರ್ ಪೂಜೆ ಮಾಡಿಸ್ಬೇಕು ಚಾಮುಂಡಿ ಬೆಟ್ಟದಲ್ಲಿ. ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಫಸ್ಟ್ ಟೈಮ್ ಒಳಗಡೆ ಕಾರ್ ಎತ್ಕೊಂಡ್ ಬರ್ತಾ ಇರೋದು. ಮಹಿಷಾಸುರ ಹತ್ರ ಬರೀ ನಡ್ಕೊಂಡ್ ಬಂದಿದ್ದಾಯ್ತು ಪ್ರತಿ ವರ್ಷ. ಈ ಸತಿ ಕಾರಲ್ಲಿ ಬಂದಿದ್ದೀರ ಅರ್ಧದ ಮುಂದೆ. ಫಾರ್ಚುನರ ನಮ್ಮ ಚಾಮುಂಡಿ ತಾಯಿ ಐದು ಗಾಡಿ 6 ಗಾಡಿ 8 ಗಾಡಿ ಹೊರಗಡೆ ಎಲ್ಲ ಅದೇ ಇದು ಸುಗಂಧ ರಾಜ ಇದು ಮುಂಚೆ ಯಾವಾಗ ನಾವು ನಡ್ಕೊಂಬಂದು ಪಕ್ಕದಂಗೆ ಕಾರಕ್ಕೆ ಬರೋ ಹೊಟ್ಟೆ ಹೊರ್ಕೊಂತೇವೆ. ನಾವು ಬಂದ್ರೆ ಪಕ್ಕ ಹೊಟ್ಟೆ ಹೊರ್ಕೊಂತವ್ರು ಹುರ್ಕೊಂಡು ಸಾಯಿ ಇಲ್ಲ ಪೂಜೆ ಮಾಡೋಣ. ಹೆಂಗರು ಈಗೆಲ್ಲ ಹೊಸ ಗಾಡಿ ನಂಬರ್ ಬೇಡಿಲ್ಲ, ನಾವು ತಗೊಂಡಿದ್ರು ಇಷ್ಟ ನನಗೆ ಬೆಲೆ ಇಷ್ಟ ಅಂತ ಪೂಜೆ ಮಾಡ್ತಿದ್ರು. ಮೈಸೂರಾಗ ಡೆಲಿವರಿ ತಗೊಂಡು ಮೈಸೂರಾಗ ದೇವರು ಇಟ್ಟಿರೋರು ಯಾವಾಗ ಇವಾಗ ಇಟ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಉತ್ಸವ ಮೂರ್ತಿ ಇರೋದು ಇಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮು ಅದೆಲ್ಲ ಆಚೆ ಗಾಯ್ಸ್. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ರಿ. ಒಟ್ನಾಗ ದರ್ಶನ ಮಾತ್ರ ಫಸ್ಟ್ ಟೈಮ್ ಸಖತ್ತಾಗಾಯ್ತು. ಫುಲ್ ಗರ್ಭಗುಡಿ ಒಳಗಡೆನೆ ಬಿಟ್ಟಿದ್ರು, ಚೆನ್ನಾಗಾಯ್ತು ದರ್ಶನ. ಇವಾಗ ಕಾರ್ ಪೂಜೆ ಮಾಡೋಕ್ಕೆ ಐನಾರು ಫೋನ್ ಮಾಡಿದ್ರಿ ಬರ್ತೀನಿ ಅಂದವ್ರೆ, ಅವ್ರಿಗೋಸ್ಕರ ವೇಟಿಂಗ್. ಅವ್ರು ಬಂದಮೇಲೆ ಕಾರ್ ಪೂಜೆ ಮಾಡ್ಕೊಂಡು ಹೊಡ್ತಾ ಇರೋದು ಗೈಸ್. ಗಾಯ್ಸ್ ಹ್ಞೂ ಕೊಟ್ಟವ್ರೆ ನೋಡ್ರಿ. ಈ ಹಗ್ಗ ಬರ್ತೈತೆ ಶರ್ಟ್, ಈ ದಾರ ಕಟ್ಟಿಸ್ಕೊಂತ ಇದ್ರಿ. ನಮ್ಮ ರಜಾಲ್ಗೆ ಹೇಳ್ದೆ ವಿಡಿಯೋ ಮಾಡ ಅಂತ. ಹಾಂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಕ್ಕೊಂಡೇ ವಿಡಿಯೋ ಮಾಡ್ಕೊಂಡಿಲ್ಲ ಗೈಸ್. ಏನು ಮಾಡೋ ಇಂತ ನನ್ನ ಮಕ್ಕಳನ್ನೆಲ್ಲ ಜೊತೆಗೆ ಇಕ್ಕೊಂಡು ನಾವು ಏನಾರು ಬಂದ್ರಾ ಓಕೆ ಗಾಯ್ಸ್ ಬನ್ನಿ ಪೂಜೆ ಮಾಡ್ಕೊಂಡು ಹೊಡೋಣ. ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ ದೇವ್ರ ಮುಂದೆ ಕಾಯ್ತಿರಲ್ಲ ಯಾರು. ಹಾಂ ಮೊನ್ನೆ ಗಾಯ್ಸ್ ಕಾರ್ ಪೂಜೆ ಎಲ್ಲ ಆಯಿತು. ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀರಿ ಅಂಗಡಿಗೆ. ಹುಡುಗ ಅವ್ರ ಪಾಪಗೆ ಇದ್ಬೇಕಂತ ಹಠ ಸುಮಾರು ಹಂಗೆ ನಮ್ಮ ಮಗನಿಗೆ ನಾನು ಡೀಲ್ ಮಾಡ್ಕೊಂಡು ಹೋಗೋಣ. ಏನು ತಗೊಂಡ ಮಕ್ಕಳು ಇದ್ದಾಳೆ ಇದು ABCD ಬೋರ್ಡ್ ಗೊತ್ತಾಗ ಚಿಕ್ಕ ABCD ಬೋರ್ಡ್ ಮೊನ್ನೆ ಅಲ್ಲೇ ತಗೊಂಡ್ಬೇಕಾನೆ.
ಆನೆಗಳಾವೆ ಆದ್ರೆ ಸ್ವಲ್ಪ ಸ್ಕೂಲಿಗೆ ಸೇರಿಸ್ಬಿಟ್ಟು ನಮಗೊಂದು ಸಮಾಧಾನ ಆಗ್ತದೆ. ನಾವಂತೂ ವಿದ್ಯಾವಂತರಾಗಿಲ್ಲ, ಅವರನ್ನು ಆಗಲಿ ಸ್ವಲ್ಪ. ಇನ್ನೊಂದು ರೌಂಡ್ ಕೇಳ್ತಿದ್ದು ಒಂದು ವಿಡಿಯೋ ಹಾಕ್ತೀನಿ. ಇನ್ನೊಂದು ರೌಂಡ್ ಹಾಂ ಹಂಗೆ ಆನ್ ಮಾಡಿಕೊಟ್ರಿ, ರೌಂಡೇ ಸುತ್ತಬಿಡ್ತೀನಿ. ಸ್ಟಾರ್ಟ್ ಮಾಡ್ತಾರೆ. ಇದೊಂದೇನೋ ಪವನ ಇದೆ ದರ್ಶನ ಆಯ್ತು ಗಾಯ್ಸ್. ಬನ್ನಿ ಇವಾಗ ಡೈರೆಕ್ಟ್ ಹನುಮಂತು ಪಲಾವ್, ಅದಾದಮೇಲೆ ಬಲ್ಮುರಿ ಅಷ್ಟೇ ಗಾಯ್ಸ್. ಕಾಸು ಅಂತ ಕೊಡಿ ಗಾಯ್ಸ್. ಚೇಂಜು ಫೋನ್ ಪೇ ಆಯ್ತಾ? ನಾನು ಏನು ಮೈಸೂರು ನೋಡಿ ಗಾಯ್ಸ್ ಎಷ್ಟಿದೆ. ಎಲ್ಲ ಬೆಳಗ್ಗೆ ಐತೆ. ಯಾರು ಕಲರ್ ಪೈಂಟೇ ಹೊಡಿಸ್ತಂಗಿಲ್ಲಲ್ಲ. ಫೋಟೋಸ್ ಬಿಡ್ತಾ ಇರಬೇಕು ಅಟ್ಲೀಸ್ಟ್ ನಮ್ಮ ಗ್ರೂಪಲ್ಲಿ. ಬನ್ನಿ ಗಾಯ್ಸ್, ಒಟ್ಟಿನಾಗೆ ತಿಂಗಳು ಒಂದ್ಸಲಿ ಮೈಸೂರಿಗೆ ಬರ್ತೀನಿ. ಈ ಥರ ದರ್ಶನ ಲೈಫಲ್ಲಿ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದೀರಿ ದರ್ಶನ. ಎಲ್ಲ ಹುಡುಗರು ಮಗ್ದಲ್ಲಿ ಮಂದಹಾಸ ಇದ್ದು ಕಾಣಿಸ್ತಾ ಇದ್ದೆ ದರ್ಶನ ಮಾಡಿರೋದಕ್ಕೆ. ಬೇಕಾದರೆ ನೋಡಿ. ಹಾಂ, ಅವನಂತೂ ಫುಲ್ ಖುಷಿಯಾಗವನೆ. ಫಸ್ಟ್ ಟೈಮ್ ದೇವ್ರ ಮುಂದೆ ಕಾರ್ ಎತ್ಕೊಂಡು ಹೋಗಿದ್ದೀನಿ, ಖುಷಿ ಆಗಿದ್ದೀರಿ. ಇನ್ನೇನು ಮತ್ತೆ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಕಾರು ಫಸ್ಟ್ ಟೈಮ್ ಹೋಗಿರೋದು. ದರ್ಶನನೂ ಹೌದು, ಕಾರು ಫಸ್ಟ್ ಟೈಮ್ ಬಂದಿರೋದು. ದರ್ಶನನೂ ಫಸ್ಟ್ ಟೈಮ್ ಈ ಥರ ಆಗಿರೋದು. ಹೆಂಗೆ ವಿಶ್ವಾಸ್, ದರ್ಶನ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಪವನ್ ಅವರೇ ಹೆಂಗಿತ್ತು? ದೇವ್ರ ಪಕ್ಕದಾಗೆ ನಿಂತ್ಕೊಂಡು ನೋಡೋದು. ಯಾವತ್ತಾರು ಈ ಥರ ದರ್ಶನ ಮಾಡಿದ್ದೀರಾ? ಫಸ್ಟ್ ಟೈಮ್. ಅದಕ್ಕೆ ಹೇಳೋದು, ನಮ್ಮ ಜೊತೆಗೆಲ್ಲ ಬರಬೇಕು, ಈ ಥರ ಒಳ್ಳೆ ಕೆಲಸಗಳಾಗುತ್ತೆ. ಬನ್ನಿ ಪಾಪ, ಹೊರಗಡೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ ಆಗೋದು ನಾವು ರೈಟ್ ಹೋಗಕ್ಕೆ. ಒಟ್ನಾಗ ಸಕ್ಕತ್ತಾಗಾಯ್ತು ದರ್ಶನ ಗಾಯ್ಸ್. ಏನು ಮಚ್ಚ, ಏನೊಂದು ಮಿನಿಮಮ್ ಒಂದು ಮೂರು ವರ್ಷದಿಂದ ತಿಂಗಳು ಬರ್ತಾ ಇದ್ದೀರಲ್ಲ. ಬರ್ತಾ ಇದ್ದೀರಿ ಈ ಥರ ದರ್ಶನ. ಹ್ಞೂ, ನಾವು ಯಾವಾಗ ಅನ್ಕೊಂತ ಇದ್ರಿ ಎಲ್ಲಾರು ಕಾರ್ ಎತ್ಕೊಂಬರೋದು ನೋಡಿ. 3-4 ಎಲ್ಲ ದೇವಸ್ಥಾನದ ಮುಂದೆ ನಮ್ಗೆಲ್ಲ ಪಾರ್ಕಿಂಗೇ ಬಿಡಲ್ಲ. ಪಾರ್ಕಿಂಗ್ ಹೇಗೆ ದುಡ್ಡು ಕೊಟ್ಟು ಕಿತ್ಕೊಂತಾರೆ, ಎಲ್ಲಿ ಬರ್ತಾರೆ ಅಂತ. ಫಸ್ಟ್ ಟೈಮ್ ನಾವು ನಮ್ಮ ಕಾರನ್ನ ಎತ್ಕೊಂಡು ಬಂದಿದ್ವಿ, ದೇವ್ರ ಮುಂದೆ ಎತ್ಕೊಂಬಂದು ಪೂಜೆ ಮಾಡ್ತೀವಿ. ಖುಷಿ ಆಯ್ತು, ಮನಸ್ಸು ತೃಪ್ತಿ ಆಯ್ತು. ಈ ಕಾರ್ ತಗೊಂಡಾಗಿಂತ ಫಸ್ಟ್ ಟೈಮ್ ಮೈಸೂರಿಗೆ ಬಂದಿದ್ದು. ಮೈಸೂರಿಗೆ ಬಂದಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ಗೆ ದೇವ್ರ ಮುಂದೆ ಕಟ್ಕೊಂಡು ಪೂಜೆ ಆಯ್ತು. ಬನ್ನಿ ಗಾಯ್ಸ್, ಹೇಳ್ತಾ ಇದ್ರೆ ನಮ್ಮದು ಮುಗಿಯೋದೇ ಇಲ್ಲ. 15 ದಿವಸ ವ್ಲಾಗ್ ಬಂದು ಇದನ್ನು ಹೇಳೋದೇ ಆಗ್ಬಿಡುತ್ತೆ ಆಮೇಲೆ. ಯಾಕಂದರೆ ಎಲ್ಲ ಅಷ್ಟು ಒಂಥರ ಫುಲ್ಲು ಜೋಶಾಗಿದ್ದೀರಿ ದರ್ಶನ ಆಗಿರೋ ರೇಂಜ್ ನೋಡಿಬಿಟ್ಟು. ಬೇರೆಯವರೆಲ್ಲ ಮಾಡಿರ್ಬೋದೇನೋ ನೋಡ್ತಾ ಇರೋರು, ಆದರೆ ನಾವು ಫಸ್ಟ್ ಟೈಮ್ ಮಾಡಿದ್ರಲ್ಲ, ನಮ್ಮ ಜೋಶ್ ನಾವು ಹೇಳ್ಕೊತ ಇದ್ದೀವಿ. ಅದು ಏನಂದರೆ ಒಂದು 4 ವರ್ಷದಿಂದ ತಿಂಗಳು ಬರ್ತಾನೆ ಇರ್ತೀರಿ, ಒಂದು ಸಲ ಬಿಡಲ್ಲ. ಈ ವರ್ಷನೇ 3-4 ತಿಂಗಳಿಂದ ಬಂದಿಲ್ಲ, ಇವತ್ತು ಬಂದಿದ್ದೀನಿ. ಅದಕ್ಕೆ ನೀವು ತುಂಬ ದಿವಸದಿಂದ ಬಂದಿಲ್ಲ ಅಂದ್ಬಿಟ್ಟು ದೇವರು ನೆಮ್ಮದಿಗೆ ನೋಡ್ರಿ ಅಂತ ಫುಲ್ ಮುಂದಕ್ಕೆ ಕರ್ಕೊಂಡವ್ರೆ. ಬನ್ನಿ ಗಾಯ್ಸ್, ಹೋಗೋಣ. ಗಾಯ್ಸ್, ಇವಾಗ ಹನುಮಂತ ದೇವಿ ಮೆಸ್ಗೆ ಹೋಗಿದ್ರೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಮಟನ್ ಪಲಾವ್ ಇಲ್ಲ ಅಂದರು, ಬೇಜಾರಾಗಿ ಕೈಮಾ ಉಂಡೆ ತಿನ್ಕೊಂಡು ಇವಾಗ ಒರಿಜಿನಲ್ ಹನುಮಂತ ಪಲಾವ್ ಗೊತ್ತಾಯಿದ್ದೀನಿ. ಮಟನ್ ಪಲಾವ್ ತಿನ್ನಲೇಬೇಕು ಅಂತ. ನಮ್ಮ ರಜಾಲು ಎಲ್ಲ ವೆಜ್ ತಿನ್ನೋಕ್ಕೆ ಬೇರೆ ಕಡೆ ಹೋಗವ್ರೆ. ಹೇಳಿದ್ರು ನೋಡಿ ಇವ್ರು ಕಳ್ಳರು 420ಗಳು. ಬ್ಯಾಕ್ ಟು ಹನುಮಂತ ಪಲಾವ್. ವಿ ಡಿಡ್ ನಾಟ್ ಮಿಸ್ ಎನಿಥಿಂಗ್, ಬಟ್ ವಿ ಮಿಸ್ ಎವ್ರಿಥಿಂಗ್. ಬ್ಯಾಕ್ ಟು ಹನುಮಂತ ಪಲಾವ್ ಒರಿಜಿನಲ್. ಇವಾಗ ಹೋಗಿದ್ದು ಹನುಮಂತ ದೇವಿ ಮೆಸ್ಸು. ಇದು ಒರಿಜಿನಲ್ಲು. ನಾವು ಓದ್ತಾಯಿದ್ದು ಹನುಮಂತ ದೇವಿ ಮೆಸ್ಸೆ, ಸೆಟ್ ಆಗಿತ್ತು ಫುಲ್ಲು. ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಮಟನ್ ಪಲಾವ್ ಖಾಲಿ ಆಗೈತೆ. ಫೋನಾಗಿ ಕೇಳಿದ್ರು ಖಾಲಿ ಮಾಡೋಕ್ಕವ್ರೆ ಗೈಸ್, ಅದೇ ಬೇಜಾರಾತೈತೆ. ಏನೋ ಕೊಡಂಗೋಡು ಇಲ್ಲಿ ಹಾಲು ಹಾಲು ಅಲ್ಲ ಹ್ಞೂ ಹಾಲೆ ಹಾಲೆ
ನೋಡಿ ಗಾಯ್ಸ್ ಹಾಲನ್ನೆಲ್ಲ ತೂಕ ಹಾಕಿ ಕೊಡ್ತಾರೆ ಗಾಯ್ಸ್ ಇಲ್ಲಿ. ಹಿಂಗೆ ಹಾಲು ಕೆ ಜಿ ಲೆಕ್ಕದಾಗ ಮಾರ್ಬೋದು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇರೋದು. ವಿಶೇಷ ಲೀಟ್ರ್ ಲೆಕ್ಕ ಕೇಳಿದ್ದೆ. ಒಂದು ಕೆ ಜಿ ಇಕ್ಕರೆ 1 ಲೀಟ್ರು, ಹಾಂ 2 ಕೆ ಜಿ ಇಕ್ಕರೆ 2 ಲೀಟ್ರು ಅಷ್ಟೇ. ಲೀಟ್ರು ಅದೇ, ಕೆ ಜಿನೂ ಅದೇ ಅಲ್ಲ. ಓಕೆ ಗಾಯ್ಸ್, ಅವ್ರ ಹತ್ರ ಲೀಟ್ರ್ ಇಲ್ಲ ಪಾಪ, ಕಲ್ಲಿ ಇಕ್ಕಣ್ಣವ್ರೆ. ನಾನು ಈ ಮ್ಯಾಕ್ಸ್ಟಾಮ್ಯಾಟಿಕ್ಸ್ ಕಲ್ತಿಲ್ಲ, ಏನೋ ನಮ್ಮ ಕಪಾಟಿ ಕಲ್ತವನೆ ಹೇಳ್ತವನೆ. ಅದೇ ಅವರು ಲೀಟ್ರ್ ಇಕ್ಕಣಿಲ್ಲ ಪಾಪ, ಬಂಡವಾಳ ಹಾಕಿಲ್ಲ ಲೀಟ್ರಿಗೆ, ಕಲ್ಲಿ ಇಕ್ಕಣಿದ್ರು ಅದೇ ವ್ಯಾಪಾರ ಮಾಡ್ತಾರೆ. ಅದೇ ಗಾಯ್ಸ್, ಇದೇ ಒರಿಜಿನಲ್ ಹನುಮಂತು ಪಲಾವ್. ಮೇಲೇನಿಲ್ಲ, ಕೆಳಗಡೆನೇ ಇರೋದು ಇದು. ಈ ಮತ್ತೆ ಬರೀ ಪಾರ್ಸಲ್ ಕೊಡ್ತಾ ಇರ್ತಾರೆ. ಪಾರ್ಸಲ್ ಎಲ್ಲ ನಾರ್ಮಲ್ ಕೊಡ್ತಾರೆ, ಆದರೆ ರಾಮ ನಮಗೆ ಸೆಟ್ ಆಗಲ್ಲ ಸ್ವಲ್ಪ. ಅವತ್ತು 1-2 ಸಲ ತಿಂದಿರಿ, 2 ಸಲ ಅರ್ಧಂಬರ್ಧ ಬೆಂದಿತ್ತು. ನೋಡೋಣ, ನಮ್ಮ ಮಟನ್ ಪಲಾವ್ ತಿನ್ನಲೇಬೇಕು ಅಂತ ಮನಸ್ಸಾಗಿ ಓದ್ತಾ ಇದೀವಿ. ನೋಡೋಣ ಗಾಯ್ಸ್, ಇವಾಗ ಬಂದ್ರಿ ಮಟನ್ ಪಲಾವ್ ತಿನ್ನೋದಕ್ಕೆ. ಎಲ್ಲ ಮಟನ್ ಪಲಾವ್ ತಿಂದವ್ರೆ ಗಾಯ್ಸ್. ರೀಟೇಕ್ ಮಾಡ. ನಾವು ನೋಡಿಲ್ಲ ಅವಾಗ. ಆನಂದ ಕೊಡ್ತಾವನೆ ಗಾಯ್ಸ್, ಇವನು ಪರಮಾನಂದ ಅಂತೆ. ಬನ್ನಿ ತಿಂದಿ ಮತ್ತೆ ಸಿಗೋಣ. ಚರ್ಬಿ ಸಿಕ್ಕೈತೆ, ನನ್ನ ಫೇವ್ರೆಟ್ ಪೀಸ್ ಮಟನಲ್ಲಿ ಚರ್ಬಿ. ಆದರೆ ಟೇಸ್ಟ್ ಇಲ್ಲ, ಸುಮ್ಮನೆ ತಿಂತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರದು ಟೇಸ್ಟ್ ಒಂಥರ. ನಮ್ಮದು ಬಂದು ಹನುಮಂತ ದೇವಿ ಮೆಸ್, ಇದು ನಮ್ಮ ಟೇಸ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇಷ್ಟ ಇಲ್ಲ ಅಂದ್ರೂ ತಿಂತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬಾಯ್. ಇನ್ನು ತೋರಿಸ್ಬೇಕಾ? ಏನು ರಜಾ ಹೆಂಗೈತೆ? ಅಷ್ಟೇ ಗೈಸ್, ಇನ್ನೇನೇ ಇಲ್ಲ. ಒಂದು ಹಬ್ಬದ ಫೀಲಿಂಗ್ ಅಲ್ಲ, ಎಲ್ಲರದ್ದು ಫೀಲಿಂಗ್ ಸೇಮ್. ಪವನ್ ಇಷ್ಟ ಕೇಳಿ ಶೇರ್ ಕೊಡ್ತೀನಿ ಕಣ, ಕೊಡ್ರಿ. ಅದು ಬಿಟ್ಬಿಟ್ರೆ ಗಾಯ್ಸ್ 20 ನಿಮಿಷ ಆಗಿತ್ತು ಕೇಳಿ. ಇವಾಗ ಕೊಡ್ತಾವ್ರೆ ಮಟನ್ ಶೇರ್ವಾ, ಚಾಪ್ಸು, ಕಬಡ್ಡಿ ಚೆನ್ನಾಗೈತಾ? ನೀನು ಒಬ್ಬನೇ ಮೆಚ್ಕೊಂಡಿರೋದು ಬಿಡ. ಅವನು ವಿಡಿಯೋ ಮಾಡ್ತಾ ಇದ್ದೀನಂತ ಸೂಪರ್ ಅಂತ ಹೇಳ್ಬಿಟ್ಟು ಅವನು. ಆಮೇಲೆ ನೆಕ್ಸ್ಟ್ ಕೇಳ್ತೀನಿ ನೋಡ್ರಿ ಬೇಕಾದ್ರೆ ಆಚೆ ಹೋದ್ಮೇಲೆ ಏನು ಹೇಳ್ತಾನೆ ಅಂತ. ತಿಂದ್ಬಿಟ್ಟು ಸಿಗ್ತೀನಿ. ಬೈ ಬಾಯ್ ಗಾಯ್ಸ್. ನೋಡಿ ಅವ್ನು ಹೆಂಗ್ ಮಲಗಿದ್ದಾನೆ ನಮ್ಮ ರಾಜ, ಪೆಕ್ಸಾಕಂಡೆ ಮಲ್ಕೊಂಡೆ. ಇಲ್ಲಿ ನೋಡಿ ನಮ್ಮ ಕಿಚ್ಚ ಸುದೀಪ್. ಗಾಯ್ಸ್, ಇವಾಗೆ ಬಲ್ಮೂರಿಗೆ ಬಂದ್ರಿ. ಅಯ್ಯಪ್ಪ, ಇದ್ಯಾವುದೋ ಗಾಯ್ಸ್, ಒಳ್ಳೆ ಟೈಮ್ ಬಿಟ್ಟಕ್ಕೆ ಬೇರೆ ಬರ್ತೈತೆ. ಫುಲ್ ಎಲ್ಲ ರೆಡಿಯಾಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಲ್ಮೂರಿಗೆ ಆಡೋಣ ಅಂತ ಬಂದ್ರಿ. ಬರೋ ಅಷ್ಟೊತ್ತಿಗೆ ಟೈಮ್ ಆಗಿದೆ, ಕತ್ಲಾಗಿದೆ. ಆ ಕಾರಣ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನೀರು ಹೆಂಗರಿತೈತ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗೋದು ಅಷ್ಟೇ. ಬನ್ನಿ, ನಿಮಗೂ ನೀರು ಹೆಂಗರಿತೈತೆ ತೋರಿಸ್ತೀನಿ. ದೇಶದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಬರ್ರಿ. ಗೇಟನ್ನು ಓಪನ್ ಮಾಡೋರಂತೆ. ಸಂಜೆ ಆಗಿರೋ ಕಾರಣ ನೀರು ತುಂಬ ಹರಿತಾ ಇದೆ. ಅಯ್ಯಪ್ಪ, ಬನ್ನಿ ಫಸ್ಟು ನೀರು ಕುಡಿಬೇಕು. ಆತಲ್ಲ ನನ್ನ ಕೈಯಾಗ ನೀರಿಲ್ಲೇ. ಬನ್ನಿ ಗಾಯ್ಸ್,
ಟೆಕ್ಸ್ಟ್ ಹಾಕಿದ್ರೆ ಇವಾಗ ಕತ್ಲಾಗಿದೆ. ಕತ್ಲಾಗಿ ಏನೋ ಕಾಣಿಸ್ತಾ ಇಲ್ಲ. ಅವ್ನು ನೋಡು ಅಲ್ಲಿ ಕಳಿಸ್ತಾರೆ, ಕಸ್ಟಮರ್ ಬಂದರೆ ಅಲ್ಲಿ ಕಳಿಸ್ತಾರೆ ಅವ್ರು. ಇವಾಗ ಅಲ್ಲಿ ನೋಡೋಕೆ ನಾನು ಸುಮ್ಮನೆ ಓ ನೀರು ಫುಲ್ಲು ಹರಿತಾ ಇದೆ ಗಾಯ್ಸ್. ಎಲ್ಲಿ ಇಲ್ಲ ಕಾಲುವೆ 100 ಗೊತ್ತಾಯ್ತಂತೆ. ನಾವು 200 ಸ್ಪೀಡ್ ಹೋಗಿ ನೋಡೋಣ ಬನ್ನಿ. ಓಹೋ ಹೋ ಹೋ ಏನ್ರಿ ಈ ರೇಂಜಿಗೆ ಬತ್ತೈತೆ ನೋಡಿ ಗಾಯ್ಸ್, ಯಾವ ಥರ ಸ್ಪೀಡಾಗಿ ಹರಿತೈತೆ. ಈ 2 ಓಪನ್ ಮಾಡವ್ರೆ ಅನಿಸುತ್ತೆ ಮೋಸ್ಟ್ಲಿ ಡ್ಯಾಮ್. 2 ಓಪನ್ ಮಾಡಿರ್ಬೇಕು, ಅದಕ್ಕೆ ಆ ರೇಂಜಿಗೆ ಬತ್ತೈತೆ. ಇವಾಗ ನಾವು ನೀರಾಗಿ ಇಳಿಯಲ್ಲ, ಬರೀ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿ ಫೋರ್ಸ್ ಇದೊಂದು, ಆ ಸೈಡ್ ಒಂದು 2 ಓಪನ್ ಆಗಿದೆ. ಇನ್ನೊಂದು ಈ ಕಡೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹಿಂಗೆ ಡೈರೆಕ್ಟ್ ಓಪನ್ ಇತ್ತು ಕಾಣಿಸೋದು. ಇವಾಗ ನೋಡಿ ಸೀಟ್ ಹಾಕ್ಬಿಟ್ಟವ್ರೆ, ಏನು ಕಾಣಿಸಲ್ಲ. ಇಲ್ಲಿ ನೋಡಿ ಮಸ್ತಾಗಿ ಹರಿತೈತೆ ನೀರು. ಏನಾದರೂ ನೀರಾಗಿ ಇಳಂಗಿ ಇದ್ರೆ ಅಲ್ಲೋಗಿ ಕುತ್ಕೊಂಡಿದ್ರೆ ಹಿಂಗೆ ಬರೋದು. ಇಲ್ಲೊಂದು ಐತೆ ಗೇಟ್ ವಾಲ, ಇದೇನು ಓಪನ್ ಆಗದಂಗಿಲ್ಲ, ಕಮ್ಮಿ ಬರ್ತೈತೆ, ಜಾಸ್ತಿ ಫುಲ್ ಓಪನ್ ಮಾಡಿಲ್ಲ. ಅದು ಫುಲ್ ಓಪನ್ ಮಾಡಿದರೆ ಇದಾಗೋದು, ಅದೇನು ಫುಲ್ ಏನು ಓಪನ್ ಮಾಡಿಲ್ಲ. ಆ ಕಾರಣ ಬಿಟ್ಟಿದ್ರೆ ಟೈಮ್ ಇದ್ದರೆ ಆಡ್ಬೋದಾಗಿತ್ತು, ಟೈಮ್ ಇಲ್ಲ. ಇದೇ ಬರೋದು ಗೇಟ್ ಫಾಲ್ ಅಷ್ಟೇ ಗೈಸ್. ಬನ್ನಿ ಇವಾಗ ನೆಕ್ಸ್ಟು ಹೋಗೋಣ. ಇಷ್ಟು ನೋಡೋಕ್ಕೆ ರಮನ್ ಪಾರ್ಕಿಂಗ್ 50 ರೂಪಾಯಿ ಕೊಟ್ಟು ಬಂದಿದ್ದೀರಿ. ಸುಮ್ಮನೆ ಇನ್ನೇನು ಮಾಡೋದು ಇಲ್ಲಿ ಅಂತ ಬಂದಿದ್ದೀರಿ. ಮಚ್ಚ ಅಲ್ಲಿ ಅಂಗಡಿ ಐತೆ, ನೀರು ತಗೊಂಬತ್ತೀನಿ, ಬಾ. ಅಷ್ಟೇ ಗೈಸ್, ಅಂಗಡಿಗಳು ಎಲ್ಲ ಕ್ಲೋಸ್ ಹಾಕವೆ, ಯಾವ 1-2 ಡಬ್ಬೆ. ಇದೆಲ್ಲ ಸಾಲಿಗೆ ಮೀನುಗಳೆಲ್ಲ ಮಾರ್ತಾಯಿದ್ರು, ಇವಾಗ ಅವು ಇಲ್ಲ, ನಾರ್ಮಲ್ ಆಗಿ ತೆಗ್ದವ್ರು ಅಷ್ಟೇ. ಏನೋ ಅಲ್ಲ ಅವ್ನು ಇದ್ರಾಗ ಹೇಳ್ತಾನಲ್ಲ, ಯಾವ ಮಂಡ್ಯದವರು ಅಂತ. ಯಾವ ಫಿಲಮ್ ಹೇಳೋದು, ಎಷ್ಟು ಫಿಲಮ್ ಆಗ ನಾವು ಮಂಡ್ಯದವರು, ಡ್ರಾಮಾ ಫಿಲಮ್ ಆಗ ನಾವು ಮಂಡ್ಯದವರು, ಸತೀಶ್ ನಾವು ಮಂಡ್ಯದವರು, ನಾವು ಮಂಡ್ಯದವರು ಅಂತ, ನಾವು ಬೆಂಗಳೂರವರು. ಗಾಯ್ಸ್ ನನ್ನ ಮಗ ಯಾರೋ ಅಂಗಡಿಯವ್ರು ಪರಿಚಯ ಮುಟ್ಟು ಸುಮ್ಮನೆ ರೌಂಡ್ ಹೊಳಿಸ್ತಾವನೆ. ನೀರು ಕುಡಿದ್ರು ಗೊತ್ತಾಯಿಲ್ಲ. ನಂಗೆ ಯಾರೋ ಗೊತ್ತಂತೆ ಅಂಗಡಿಯವರು, ಇವ್ರು ಚಿಕ್ಕಪ್ಪನವ್ರು ದೊಡ್ಡಪ್ಪನ. ಫೋನ್ ನಂಬರ್ ಇಟ್ಕೊಂಡಿದ್ದಾಗ ಮನೆ ಫೋನ್ ಮಾಡ್ತಾವನೆ. ಏನು ಇವಾಗ ಮಾಡಿದ್ರೆ ಏನು ಮಾಡ್ತಾನೆ ಅವ್ನು ನಿಂಕ? ಏನು ಮಾಡೋಣ ಮತ್ತೆ ಏನು ಮಾಡೋಣ ನೋಡಿ, ತಿಕ್ಕ ಮುಚ್ಕೊಂಡು. ಓ ಹಳೆ ಫೋನ್ ಒಬ್ಬ ಕಾರು ಬಂದ್ಬಿಟ್ಟು ಕುಡ್ದೆ ಅವ್ರ ಅಮ್ಮನ ಇಷ್ಟು ಕುಡಿದೀವಿ ನೋಡಿ. ಇನ್ನೂ ಕುಡಿಯೋದು ಅವ್ನ ಅಮ್ಮನಕ್ಕೆ ಹೊಟ್ಟೆ ಜಾಗ ಇರ್ಬೇಕಲ್ಲ. ಓ ಗಾಯ್ಸ್, ಏನು ಸಮಾಚಾರ? ಏನು ಮಾಡೋದು ಹೋಗೋದು ಅಷ್ಟೇ. ಅಷ್ಟೇನಾ? ಅಷ್ಟೇ, ನೀರಾಗಿ ಇಳಿಯೋಕ್ಕಾಗಲ್ಲ, ನೀರಾಗಿ ಇಳಿಯೋದು ಬಿಡಲ್ಲ, ಟೈಮ್ ಆಗೋಗಿದೆ. ಇವ್ನು ಇನ್ನೂ ಎದ್ದಿಲ್ಲ ಗೈಸ್. ಇವನು ನೋಡಿ, ಇವನು ಮೊಬೈಲ್ ಇಟ್ಕೊಂಡೆ ಅವನ ಅಮ್ಮನ ಜೀವನ ಮಾಡಿಬಿಡಂಗ ಅವನು. ಅವನ ಅಮ್ಮನ ಕ್ಯಾಮ್ರಾ ತಿರ್ಸಿದ್ರೆ ಕೈ ಒಂದು ಎತ್ತಕ್ಕೆ ಕಲ್ತ್ಬಿಟ್ಟು ಅವನೇ ಗಂಡುನ ಮಗ. ಅಷ್ಟೇ ಗಾಯ್ಸ್, ಬನ್ನಿ ಇನ್ನು ಹೊರಡೋಣ. ಈ ಟ್ರಿಪ್ಪು ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಇದು ಹುಳ ಆ ಸೈಡ್ ಹೋಗ್ಬೋದು, ಹಾಂ ಆ ಸೈಡ್ ಹೋಗ್ಬೋದು.
ಎಗ್ರೋಯ್ತು. ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಎಲ್ಲ ಒಂದು ಲೈಕು ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಾಕು ನಮ್ಗೆ ಇಷ್ಟೇ ಹೇಳ್ತಾ ಬಾಯ್ ಮಾಡ್ತಾಯಿದ್ದೀರಿ. ಬಾಯ್ ಮಾಡ ಮಚ್ಚ. ಬಾಯ್ ಡಬಾ ಏನಾದ್ರು ಬಾಯ್ ಗಾಯ್ಸ್, ಮತ್ತೆ ಸಿಗೋಣ, ಮತ್ತೆ ಇನ್ನೊಂದು ಟ್ರಿಪ್ಪಲ್ಲಿ ಇಲ್ಲೇ ಸಿಗೋಣ. ಬಾಯ್. ಅಷ್ಟೇ ಗೈಸ್, ಬಾಯ್ ಬಾಯ್.